ವಿರೋಧಿಸಿ ಹಳ್ಳಿಯಲ್ಲಿ ನಿತ್ಯಾನಂದನ ಬ್ಯಾನರ್ ಹಾಗೂ ಬಂಟಿಂಗ್ಸ್ಗೆ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ನಿತ್ಯಾನಂದನ ಗುರುಪೂರ್ಣಿಮೆ ಕಾರ್ಯಕ್ರಮಕ್ಕೆ ಸ್ಥಳೀಯರು ಹಾಗೂ ಮಾಧ್ಯಮದವರಿಗೆ ಆಹ್ವಾನ ಕೂಡ ಇಲ್ಲ. ರಾಸಲೀಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ನಿತ್ಯಾನಂದನನ್ನ ಗಡೀಪಾರು ಮಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಜಿಲ್ಲೆ ಬಿಡದಿಯ ನಿತ್ಯಾನಂದ ಧ್ಯಾನಪೀಠ ಆಶ್ರಮದಲ್ಲಿ ನಾಳೆ ಗುರುಪೂರ್ಣಿಮೆ ಹಳ್ಳಿಯಲ್ಲಿ ನಿತ್ಯಾನಂದನ ಬ್ಯಾನರ್ ಹಾಗೂ ಬಂಟಿಂಗ್ಸ್ಗೆ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ನಿತ್ಯಾನಂದನ ಗುರುಪೂರ್ಣಿಮೆ ಕಾರ್ಯಕ್ರಮಕ್ಕೆ ಸ್ಥಳೀಯರು ಹಾಗೂ ಮಾಧ್ಯಮದವರಿಗೆ ಆಹ್ವಾನ ಕೂಡ ನೀಡಿಲ್ಲ. ರಾಸಲೀಲೆ ಪ್ರಕರಣದ ಸ್ವಾಮೀಜಿಯನ್ನ ಗಡೀಪಾರು ಮಾಡಬೇಕೆಂದು ಪ್ರತಿಭಟನಾಕಾರರು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾತನಾಡುವುದಕ್ಕೆ ಕರ್ನಾಟಕ ಚಳವಳಿ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಮಧುಗೌಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧುಗೌಡ ಅವರೇ, ರಾಮನಗರ ಜಿಲ್ಲೆಯಲ್ಲಿ ನಿತ್ಯಾನಂದನ ಧ್ಯಾನಪೀಠ ಆಶ್ರಮದಲ್ಲಿ ಗುರುಪೂರ್ಣಿಮೆಯನ್ನ ಆಚರಿಸಲಾಗ್ತಾ ಇದೆ. ಇದನ್ನ ನೀವು ಕೂಡ ವಿರೋಧಿಸ್ತಾ ಇದ್ರ ಒಟ್ಟಾರೆ ಪ್ರತಿಭಟನೆ ಯಾವ ರೀತಿ ಇದೆ ಅಲ್ಲಿ? ಈಗ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ನಿತ್ಯಾನಂದ ಅಂತಕ್ಕಂಥ ಒಬ್ಬ ಭ್ರಷ್ಟ, ನಿತ್ಯಾನಂದ ಅಂತಕ್ಕಂಥ ಒಬ್ಬ ಒಂದು ಗುರುಗಳ ಒಂದು ವೇಷವನ್ನ ಹಾಕೊಂಡು ಒಂದು ಕಾವಿ ಬಟ್ಟೆಗೆ ಒಂದು ಕಟ್ಟು ಮಸಿಯನ್ನ ಬಳಸ್ತಾ ಇರ್ತಕ್ಕಂಥ ವ್ಯಕ್ತಿ ಗುರುಪೂರ್ಣಿಮೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದೊಂದು ದುರಂತ ಅಂತಾನೆ ಹೇಳ್ಬೇಕು. ನಮ್ಮ ಜಿಲ್ಲೆನಲ್ಲಿ ವಿಶೇಷವಾಗಿ ಬಿಡುದಿಯಲ್ಲಿ ಇವತ್ತು ಎಲ್ಲ ಒಂದು ವಿಶ್ವದ ಅನೇಕ ಒಂದು ಮಹಿಳೆಯರನ್ನ ಕರೆತಂದು ಇವತ್ತು ಒಂದು ಅಕ್ರಮಕ್ಕೆ ಬಿಡುದಿಯಲ್ಲಿ ಇವತ್ತು ಎಲ್ಲ ಒಂದು ವಿಶ್ವದ ಅನೇಕ ಒಂದು ಮಹಿಳೆಯರನ್ನ ಕರೆತಂದು ಇವತ್ತು ಒಂದು ಅಕ್ರಮ ಚಟುವಟಿಕೆಗಳ ತಾಣವಾಗಿರ್ತಕ್ಕಂಥ ಜ್ಞಾನಪೀಠ ಮುಂದಿನ ದಿನಗಳಲ್ಲಿ ಏನಾದ್ರೂ ಈ ರೀತಿ ಗುರುಪೂರ್ಣಿಮಾ ಮತ್ತೊಂದು ಮೈದೊಂದು ಏನಾದ್ರೂ ಮಾಡುತ್ತೆ ಅದನ್ನು ನಾವು ಯಾವುದೇ ಕಾರ್ಯಕ್ರಮವನ್ನು ನಿರ್ಮಿಸ ಬಿಡೋದಿಲ್ಲ. ಈಗ ನೀವು ಯಾವ ರೀತಿ ಪ್ರತಿಭಟನೆ ನಡೆಸ್ತಾ ಇದ್ರ? ಇವತ್ತು ಕೂಡ ಅಲ್ಲಿ ಪ್ರತಿಭಟನೆ ನಡೆದಿದೆ, ನಾಳೆನೂ ಕೂಡ ನಿಮ್ಮ ಪ್ರತಿಭಟನೆ ಮುಂದುವರಿಯುತ್ತಾ ಹೇಗೆ? ಹೌದೌದು ಮೇಡಮ್, ಖಂಡಿತ ಮಾಡ್ತೀವಿ. ಇವತ್ತು ಬ್ಯಾನರ್ಗಳನ್ನೆಲ್ಲ ನಾವೊಂದು ಕ್ಯಾಂಟರ್ ತುಂಬಾ ತುಂಬಿಕೊಂಡು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನಾವು ಯಾಕೆಂದ್ರೆ ಇಂಥ ಒಬ್ಬ ಕುಖ್ಯಾತಿ ಇರ್ತಕ್ಕಂಥ ಮತ್ತೆ ಈ ಒಂದು ಸಮಾಜ ಘಾತಕ ಶಕ್ತಿಗಳು ಬೆಳೀಲಿಕ್ಕೆ ಅವಕಾಶ ಕೊಡುದಿಲ್ಲ. ಈ ಕರ್ನಾಟಕದ ವಿರೋಧಿ ಒಂದು ಹರಿದ್ವಾರದಲ್ಲಿ ಕನ್ನಡಿಗರ ಬಗ್ಗೆ ಇವತ್ತು ಮಾತಾಡ್ತಾನೆ ಅಂತಂದ್ರೆ ಎಷ್ಟು ಧೈರ್ಯ ಇರಬೇಕು ನಿಮಗೆ. ಹಾಗೆ ಅಂಥದ್ರಲ್ಲಿ ಏನು ಬಂದು ಇವತ್ತು ನಮ್ಮ ಒಂದು ಕನ್ನಡ ನೆಲದಲ್ಲಿ ಗುರುಪೂರ್ಣಿಮಾ ಮಾಡ್ತೀನಿ, ಮತ್ತೇನ್ ಮಾಡ್ತೀನಿ, ಮಗಳೇನ್ ಮಾಡ್ತೀನಿ ಅಂದ್ರೆ ನಾವು ಯಾವುದಕ್ಕೂ ಅವಕಾಶ ಕೊಡುದಿಲ್ಲ. ನಮಗೆ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಗಳು ಅಂತ ಅನೇಕ ಒಂದು ಗುರುಮಾನ್ಯರು ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ದೇಶದಲ್ಲಿದ್ದಾರೆ. ಇಂಥ ಒಂದು ಭ್ರಷ್ಟ ವ್ಯಕ್ತಿಗಳು ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ. ಅನೇಕ ಗುರುಗಳಿದ್ದಾರೆ, ಅಂತ ಗುರುಗಳ ಸಮ್ಮುಖದಲ್ಲಿ ಗುರುಪೂರ್ಣಿಮಾ ಮುಖ್ಯವೇ ನಮ್ಮ ಯಾಕಂದ್ರೆ ಕನ್ನಡ ಪರ ಸಂಘಟನೆಗಳಿಗೆ ಇಲ್ಲಿನ ಒಂದು ನಮ್ಮ ಜಿಲ್ಲಾಡಳಿತ ಇರ್ಬೋದು, ಇಲ್ಲಿನ ಒಂದು ಶಕ್ತಿಗಳು, ಅದು ರಾಜಕಾರಣ ಶಕ್ತಿ ಇರ್ಬೋದು ಅಥವಾ ಒಂದು ಎಲ್ಲ ಆಡಳಿತ ಶಕ್ತಿ ಇರ್ಬೋದು, ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ರೆ ಅಲ್ಲಿ ಒಳಗಡೆ ಹೋಗ್ಲಿಕ್ಕಾಗಿ ಮತ್ತೊಂದಕ್ಕಾಗಿ ಅವಕಾಶವನ್ನು ಕನ್ನಡ ಪರ ಸಂಘಟನೆ ನೋಡ್ತಾ ಇರೋ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಡಳಿತ ದಯವಿಟ್ಟು ನಾವು ಏನಾದ್ರೂ ಗುರುಪೂರ್ಣಿಮಾ ನೀಡುವಂತ ಪರಿಸ್ಥಿತಿನಲ್ಲಿ ಏನಾದ್ರು ನಿತ್ಯಾನಂದ ಏನಾದ್ರು ಮಾಡಿದ್ರೆ ಅದನ್ನು ಕಡಾಖಂಡಿತವಾಗಿ ಅದನ್ನ ಒಂದು ನಿಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಿಮ್ಮ ಈ ಒಂದು ಪ್ರತಿಭಟನೆಗೆ ಅಲ್ಲಿಯ ಸ್ಥಳೀಯರಿಂದ ಇರಬಹುದು ಅಥವಾ ಕೆಲಸ ಮಾಡ್ಲಿಕ್ಕೆ ನಮ್ಮ ಸಂಘಟನೆಗಳು ಇರುವಂತದ್ದು ನಾಡು ನುಡಿ ಗುಡಿ ಭಾಷೆ ನಮ್ಮ ಕೆಲವನ್ನ ರಕ್ಷಿಸಿ ಯಾವುದೇ ಇಂಥ ಒಂದು ಒಳ್ಳೆ ಕೆಲಸ ಮಾಡಿದಾಗ ಖಂಡಿತವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಅದು ವಾತಾವರಣ ಆಗಿರೋದ್ರಿಂದ ಎಲ್ಲ ಒಂದು ಕನ್ನಡ ಪರ ಸಂಘಟನೆಗಳು ಏನಂದ್ರೆ ಎಲ್ಲರೂ ಸಹ ನಮ್ಮ ಒಂದು ಈ ಒಂದು ಒಳ್ಳೆಯ ಕೆಲಸಕ್ಕೂ ಸಹ ನಮ್ಮ ಒಂದು ಈ ಒಂದು ಒಳ್ಳೆಯ ಕೆಲಸಕ್ಕೆ ಅವರು ಮನಸ್ಫೂರ್ತಿಯಾಗಿ ಸಹಕಾರವನ್ನು ನೀಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗಿದೆ. ಓಕೆ, ಈಗ ನೀವು ನಾಳೆ ನಿತ್ಯಾನಂದನ ಆಶ್ರಮದಲ್ಲಿ ಗುರುಪೂರ್ಣಿಮೆ ನಡೆಸೋದಕ್ಕೆ ಬಿಡಬಾರ್ದು ಅಂತ ಏನಾದ್ರು ಜಿಲ್ಲಾಧಿಕಾರಿಗಳಿಗೆ ಅಲ್ಲಿನ ಅಧಿಕಾರಿಗಳಿಗೆ ಏನಾದ್ರು ಮನವಿಯನ್ನ ಸಲ್ಲಿಸಿದ್ದೀರಾ ಹೇಗೆ? ಈಗ
ಈಗ ಏನಾಗಿದೆ ನಮ್ಮ ಜಿಲ್ಲೆಯಲ್ಲಿ ಯಾವ ಅಧಿಕಾರಿಗಳನ್ನು ಸಹ ಅದೇನಾಗಿದೆ ಇಲ್ಲಿ ಏನ್ ನಡೀತಾ ಇದೆ ಒಳಮರ್ಮ ನಮ್ಗೆ ಗೊತ್ತಿಲ್ಲ. ಯಾವ ಶಕ್ತಿಯನ್ನ ಶಕ್ತಿಯನ್ನ ಇಟ್ಕೊಂಡಿದ್ದಾನೆ ನಿತ್ಯಾನಂದ ಅನ್ನುವಂಥದ್ದು ಗೊತ್ತಿಲ್ಲ. ಏನಾದ್ರೂ ಇವನ ಒಂದು ವಿಚಾರಗಳು ಹೋದ್ರೆ ನಮ್ಮ ಮೇಲೆ ನಕಲಿಕೆ ಹಚ್ಚಿರೋ ಮತ್ತೊಂದು ಮಗದೊಂದು ಆಯ್ಕೆ ಇವತ್ತು ಒಂದು ನಮ್ಗೆ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನು ಕೆಲಸವನ್ನು ಮಾಡ್ತಾ ಇಲ್ಲ. ಆದ್ರಿಂದ ನಾವು ಮನವಿಯನ್ನು ಕೊಟ್ಟಿಲ್ಲ, ಏನನ್ನು ಕೊಟ್ಟಿಲ್ಲ. ನಾಳೆ ಯಾವುದೇ ಕಾರಣಕ್ಕೂ ಇವರು ಗುರುಪೂರ್ಣಿಮಾ ಒಂದು ಇನ್ನೊಂದು ಮತ್ತೊಂದು ಇವನು ಗುರು ಸ್ಥಾನದಲ್ಲಿ ಇರ್ಲಿಕ್ಕೆ ಅನರ್ಹ ವ್ಯಕ್ತಿಯನ್ನು ನಿತ್ಯಾನಂದ. ಇಂಥ ವ್ಯಕ್ತಿಗಳನ್ನ ನಾವು ಗುರು ಸ್ಥಾನದಲ್ಲಿ ಇರ್ಲಿಕ್ಕೆ ಅನರ್ಹ ವ್ಯಕ್ತಿಯನ್ನು ನಿತ್ಯಾನಂದ. ಇಂಥ ವ್ಯಕ್ತಿಗಳನ್ನ ನಾವು ಇರ್ಲಿಕ್ಕೂ ಬಿಡುದಿಲ್ಲ. ಇಂಥ ವ್ಯಕ್ತಿಗಳ ನಮ್ಮ ಅವಶ್ಯಕತೆನೂ ಇಲ್ಲ. ದಯವಿಟ್ಟು ಎಲ್ಲ ಕನ್ನಡಪರ ಸಂಘಟನೆಗಳು ಈ ಮುಖೇನ ನಿಮ್ಮ ಮಾಧ್ಯಮದ ಮುಖೇನ ಹೇಳ್ತಾ ಇದ್ದೀನಿ, ಎಲ್ಲ ಕನ್ನಡ ಸಂಘಟನೆಗಳ ಬೆಳಗ್ಗೆಯಲ್ಲಿ ಭಾವಿಸಬೇಕು. ನಿತ್ಯಾನಂದನ ಅಕ್ರಮ ಗುರುಪೂರ್ಣಿಮಾ ಮತ್ತೊಂದು ಚಟುವಟಿಕೆಗಳು ಆಗದಂತೆ ತಡೆ ಹಿಡಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ. ನಾಳೆ ಬೆಳಿಗ್ಗೆ ಎಷ್ಟೊತ್ತಿಂದ ಪ್ರತಿಭಟನೆ ನಡೆಸ್ತಾ ಇದ್ದೀರಾ? ನಿಮ್ಮ ಬೆಳಗ್ಗೆ ಒಂದು 8-9 ಗಂಟೆಗೆ ಹೋಗ್ತೀವಿ. ನಿತ್ಯಾನಂದ ಆಶ್ರಮದ ಒಂದು ಮುಖ್ಯ ದ್ವಾರದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಬೆಳಗ್ಗೆ ಈಗ ಗುರುಪೂರ್ಣಿಮೆ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನ ಹಾಕಲಾಗಿದೆ, ಬಂಟಿಂಗ್ಸ್ ಗಳನ್ನ ಹಾಕಲಾಗಿದೆ. ಏನೆಲ್ಲ ಕಾರ್ಯಕ್ರಮಗಳನ್ನ ನಿತ್ಯಾನಂದ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಅಲ್ಲಿ ಹಾಕಲಾಗಿರುವಂತದ್ದು ಬ್ಯಾನರ್? ಒಳ್ಳೆ ವ್ಯಕ್ತಿಯಾಗಿದ್ರೆ ಅಥವಾ ಏನು ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೆ ಕೊಡುಗೆಯನ್ನ ಕೊಡ್ತಾ ಇದ್ರೆ ಖಂಡಿತ ನಮ್ಮ ಒಂದು ಸ್ವಾಗತಾರ್ಹ ಇದೆ, ನಮ್ಮ ಒಂದು ಬೆಂಬಲವೂ ಸಹ ಇರ್ತದೆ. ಅದು ನಿತ್ಯಾನಂದ ಈ ಸಮಾಜಕ್ಕೆ ಒಂದು ರಾಸಲೀಲೆಯ ಪ್ರಕರಣ ಇರ್ಬೋದು, ಹರಿದ್ವಾರದಲ್ಲಿ ಇವತ್ತು ಕನ್ನಡಿಗರ ಬಗ್ಗೆ ಅವಹೇಳನವಾಗಿ ಕನ್ನಡಿಗರು ಅಂದ್ರೆ ಅವನು ಒಂದು ಆಂಗ್ಲ ಪದಗಳು ಕೆಟ್ಟದಾಗಿ ಮಾತಾಡಿರುವಂತ ವಿಚಾರಗಳಿರ್ಬೋದು. ಕನ್ನಡಿಗರು ಅಂದ್ರೆ ಒಂದು ಕಾಲು ಕಸವಾಗಿ ನೋಡ್ತಾ ಇರ್ತಕ್ಕಂಥ ನಿತ್ಯಾನಂದ ನಮ್ಮ ಕಾಲು ಕಸಕ್ಕಿಂತ ನಾವು ಕರೆಯಾಗಿ ನೋಡ್ತೀವಿ ನಿತ್ಯಾನಂದನೆಲ್ಲ. ದಯವಿಟ್ಟು ಇಂಥ ಒಬ್ಬ ದುಷ್ಟ ವ್ಯಕ್ತಿ ಬಿಡುದಿಯಿಂದಲ್ಲ ಕರ್ನಾಟಕದಿಂದಲೇ ಗಡಿಪಾರು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಗುರುಪೂರ್ಣಿಮೆ ಎಲ್ಲ ಇನ್ನೊಂದೆಲ್ಲ ಮತ್ತೊಂದೆಲ್ಲ ಯಾವುದೇ ಕಾರ್ಯಕ್ರಮಗಳನ್ನು ಅಲ್ಲಿ ಜ್ಞಾನಪೀಠದಲ್ಲಿ ನಡೀಬಾರ್ದು. ಜ್ಞಾನಪೀಠವನ್ನ ಬಂದ್ ಮಾಡಿ ಜ್ಞಾನಪೀಠಕ್ಕೆ ಒಂದು ಬೀಜವನ್ನು ಜಡಿದು ಆ ಜಾಗವನ್ನ ಸರ್ಕಾರ ವಶಪಡಿಸಿಕೊಂಡು ಬಡವರಿಗೆ ಈ ಕುರ್ಚಿಯಲ್ಲಿ ಅನೇಕ ಜನ ಬದುಕ್ತಾ ಇದ್ದಾರೆ ಅಂತ ಜನಗಳಿಗೆ ಒಂದು ಸೈತರ ಮನೆಯನ್ನು ಕಟ್ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರನ ಸಿದ್ದರಾಮಯ್ಯನವರು ಸರ್ಕಾರ ಮಾಡಬೇಕು ಅಂತ ಹೇಳಿ ನಾವು ಮನೆಯನ್ನು ಕಟ್ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸಿದ್ದರಾಮಯ್ಯನವರು ಸರ್ಕಾರ ಮಾಡಬೇಕು ಅಂತ ಹೇಳಿ ನಾವು ಭಾವಿಸ್ತೀವಿ. ದಯವಿಟ್ಟು ಇಂಥ ವ್ಯಕ್ತಿಯಿಂದ ಈ ಸಮಾಜಕ್ಕೆ ಏನೂ ಒಳ್ಳೆಯದಿಲ್ಲ. ಆದ್ರಿಂದ ಇಂಥ ವ್ಯಕ್ತಿಯನ್ನ ಕೊಟ್ಟಿದ್ದು ಬೆಂಬಲಬೇಕು. ಅಲ್ಲ ಮಧುಗೌಡ ಅವರೇ, ಈ ನಿತ್ಯಾನಂದ ಒಂದು ರಾಸಲೀಲೆ ಪ್ರಕರಣ ಬೆಳಕಿಗೆ ಬಂದಾಗ್ಲಿಂದಲೂ ಕೂಡ ಬುದ್ಧಿಯಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಪ್ರತಿ ಬಾರಿ ನಡೀತಾನೆ ಇರುತ್ತೆ, ಹೋರಾಟಗಳು ನಡೀತಾನೆ ಇರುತ್ತೆ. ಆದ್ರೆ ನಿತ್ಯಾನಂದ ಆತ ಮಾಡೋದನ್ನ ಮಾಡ್ತಾನೆ ಇರ್ತಾನೆ ಅಲ್ವಾ? ನಾನು ನೇರವಾಗಿ ಒಂದು ಮಾತನ್ನು ಹೇಳ್ತೀನಿ ತಮ್ಮ ಮಾಧ್ಯಮದಲ್ಲಿ. ರಾಜ್ಯದ ಜನತೆ ಗೊತ್ತಾಗ್ಲಿ, ಇವತ್ತು ನಿತ್ಯಾನಂದ ಇವತ್ತು ಅವನ ಹಣಬಲದಿಂದ ಯಾರು ಸಹ ನಿನ್ನ ವಿಚಾರವಾಗಿ ಯಾರು ಇವತ್ತು ನಾವು ಒಳ್ಳೆ ಕೆಲಸ ಮಾಡಿಕೊಡ್ತೀವಿ ನಮಗೆ ಒಂದು ತೊಂದರೆ ಕೊಡ್ತಕ್ಕಂಥ ಕೆಲಸ ಪ್ರತಿಭಟನೆಯನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾರೆ ಹೊರತು ಇವತ್ತು ನಿತ್ಯಾನಂದನಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಎಲ್ಲ ಒಂದು ಪೊಲೀಸರ ಸರ್ಪಗಾವಲು ಇರ್ಬೋದು, ಅಧಿಕಾರಿಗಳ ಸರ್ಪಗಾವಲನ್ನ ಕೊಟ್ಟು ನಿತ್ಯಾನಂದನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಏನಾಗಿದೆ ಏನಾಗ್ತಾ ಇದೆ ಅನ್ನುವಂಥದ್ದು ನಮಗೆ ಖಂಡಿತವಾಗಿ ಗೊತ್ತಿಲ್ಲ. ಆದ್ರೆ ಅದೇನೇ ಇರ್ಲಿ, ಒಳಮರ್ಮ ಏನೇ ಇರ್ಲಿ, ಪ್ರತಿಯೊಂದು ಪ್ರಕರಣಗಳು ಆಚೆ ಬರಲೇಬೇಕಾಗ್ತದೆ. ಒಂದಲ್ಲ ಒಂದಿನ ಯಾವುದೇ ಪ್ರತಿಯೊಬ್ಬ ಗೋಮುಖ ವ್ಯಾಘ್ರಗಳ ಒಂದು ಮುಖ ಒಂದಲ್ಲ ಒಂದಿನ ಬರಲೇಬೇಕಾಗ್ತದೆ. ದಯವಿಟ್ಟು ನಿತ್ಯಾನಂದನನ್ನ ರಕ್ಷಣೆ ಮಾಡೋದು ಬಿಟ್ಟು ಮುಂದಿನ ದಿನಗಳಲ್ಲಿ ನಿತ್ಯಾನಂದನನ್ನ ಎದ್ದು ಓಡ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ನಾವು ಮಾಡ್ತೇವೆ. ನಾವು ಸಫಲರಿದ್ದೇವೆ ಕನ್ನಡಪರ ಸಂಘಟನೆಗಳು. ನಮಗೆ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಅಂದ್ರೆ ನಿಮ್ಮ ಪ್ರತಿಭಟನೆಯನ್ನ ಹತ್ತಿಕೊಂಡು